ಒಟ್ಟಿನಲ್ಲಿ ಎಸ್ ಸಿ ಮೋರ್ಚಾ ವತಿಯಿಂದ ಪತ್ರಿಕಾಗೋಷ್ಠಿ ಹಮ್ಮಿಕೊಂಡಿದೆ. ಆ ಪತ್ರಿಕಾಗೋಷ್ಠಿಯ ನಿಮಿತ್ತವಾಗಿ ನಮ್ಮ ರಾಜ್ಯ ಎಸ್ ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾದಂಥ ಉಮೇಶಣ್ಣ ಕಾರಜೋಳ ಅವರಿಗೂ ತುಂಬ ಸ್ವಾಗತ. ಅದರಂತೆ ನಮ್ಮ ಎಸ್ ಸಿ ಮೋರ್ಚಾ ರಾಜ್ಯ ಉಪಾಧ್ಯಕ್ಷರು, ಇಂದಿನ ಮಹಾನಗರ ಪಾಲಿಕೆ ಸದಸ್ಯರು, ಎಸ್ ಸಿ ಮೋರ್ಚಾ ಜಿಲ್ಲಾ ಅಧ್ಯಕ್ಷರಾದಂಥ ರಾಜ್ಯ ಉಪಾಧ್ಯಕ್ಷರಾದಂಥ ಗೋಪಾಲ್ ಕಟ್ಟಕಂಬಳವರಿಗೆ ಅವರಿಗೂ ಸ್ವಾಗತ. ಅದರಂತೆ AVP ರಾಜ್ಯ ಕಾರ್ಯದರ್ಶಿಗಳು ಹಾಗೂ ಎಸ್ ಸಿ ಮೋರ್ಚಾ ಜಿಲ್ಲಾಧ್ಯಕ್ಷ. ಮೊಟ್ಟ ಮೊದಲಿಗೆ ಮಾಧ್ಯಮ ಮಿತ್ರರಿಗೆ ಹೊಸ ವರ್ಷದ ಶುಭಾಶಯಗಳು. ಇವತ್ತಿನ ಪತ್ರಿಕಾಗೋಷ್ಠಿ ಕರೆದಿದ್ದ ಉದ್ದೇಶ ಏನಂದರೆ, ರಾಜ್ಯದ ಮುಖ್ಯಮಂತ್ರಿಗಳು ಹಿಡಿದುಕೊಂಡು ಈ ಸರ್ಕಾರದ ರಾಜೀನಾಮೆ ಕೊಡಬೇಕಂತ ಹೇಳಿ ಫಸ್ಟ್ ಆಗ್ರಹ ಮಾಡ್ತೀನಿ. ಯಾಕಂದರೆ ಎಲ್ಲರ ಮೇಲೂ ಒಂದೊಂದು ಕೇಸ್ಗಳಾಗ್ಯಾವ. ಈಗ ಎರಡನೇದಾಗಿ ಬಂದು ಕರೆ ಕೊಟ್ಟಂಥ ಮಹಾನುಭಾವರಿಗೆ ನೀವು ಪ್ರಶ್ನೆಗಳನ್ನು ಕೇಳ್ತೀನಿ. ನೀವು ಬಾಬಾ ಸಾಹೇಬರಿಗೆ ಕ್ಷಮೆ ಕೇಳಬೇಕು, ಕಾಂಗ್ರೆಸ್ ಪಕ್ಷದವರು, ಉಳಿದ ಸಂಘಟನೆಗಳು. ಯಾಕಂದ್ರೆ ಸ್ವತಂತ್ರ ಅವರು ಸಂವಿಧಾನ ಹಕ್ಕು ಎಲ್ಲರಿಗೂ ಕೊಟ್ಟಾರ, ಅದನ್ನು ದುರುಪಯೋಗ ಮಾಡ್ಕೊಂಡಿದ್ವಿ, ಅವ್ರಿಗೆ ಅವಮಾನ ಮಾಡಿದ್ವಿ ಬಾಬಾ ಸಾಹೇಬರಿಗೆ. ಬಡವರು ನಿನ್ನೆ ವ್ಯಾಪಾರಸ್ಥರು ಕೂತವರು ಹೂವು ಚೆಲ್ಲೋದು, ತೆಂಗಿನಕಾಯಿ ಹೊಡೆಯೋದು, ಅದು ಅಲ್ಲದೇನೋ ಒಂದಿಷ್ಟು ಅಂಗಡಿ ದರೋಡೆ ಮಾಡೋ ರೀತಿ ನೀವು ಒಳಗೆ ಹೋಗಿ ಕೌಂಟರಲ್ಲಿ ಡ್ರಾರ್ಗಳನ್ನ ಚೆಕ್ ಮಾಡಿ. ನನಗೆ ಒಂದು ತಿಳಿತಾ ಇಲ್ಲ, ಮೋಟೋ ಕೇಸ್ ಪೊಲೀಸ್ ಇಲಾಖೆಯವರು ತಗೊಳ್ಬೇಕಾಗಿತ್ತು, ಇಲ್ಲಿವರೆಗೂ ತಗೊಂಡಿಲ್ಲ. ಈ ರಾಜ್ಯದಾಗ ಪೊಲೀಸ್ ಇಲಾಖೆ ಹೆಂಗಾಗಿದೆ ಅಂದ್ರೆ, ಯಾವುದೇ ಸರ್ಕಾರ, ಕಾಂಗ್ರೆಸ್ ಸರ್ಕಾರದವರು ಆದೇಶ ಮಾಡೋತನ, ಮೌಖಿಕ ಆದೇಶ ಮಾಡೋತನ ಯಾವುದೂ ಅವ್ರು ಕೈಗೊಳ್ಳೋಕ್ಕಿಲ್ಲ. ಅವ್ರು ನೆನಪಾಗ್ಯಾರ, ತಮ್ಮ ಡ್ಯೂಟಿ ಬರೋಕ್ಕಿಂತ ಮೊದಲ ಏನು ಪ್ರಮಾಣ ವಚನ ಮಾಡಿ ಡ್ಯೂಟಿ ಸೇರ್ಕೊಂಡಾರಂತೆ. ಟಿ ರೇವ್ರ ಪ್ರಕರಣ ಇರ್ಬೋದು, ಬೀದರ್ನ ಕಾಂಟ್ರಾಕ್ಟರ್ ಪ್ರಕರಣ ಇರ್ಬೋದು, ಎಲ್ಲದರಲ್ಲಿಯೂ ಪೊಲೀಸ್ ಇಲಾಖೆ ವೈಫಲ್ಯ ಎದ್ದು ಕಾಣುತ್ತೆ. ನಿನ್ನೆದು ಎಲ್ಲರ ಮೇಲೆ ತಾವು ಮಾಧ್ಯಮದವರು ಅವರಿಗೆ ವಿಡಿಯೋಗಳನ್ನು ಕಳಿಸಿದ್ರಿ, ಅಂದರೂ ಇನ್ನೂವರೆಗೂ ಅವ್ರು ಯಾರ ಮೇಲೂ ಆ್ಯಕ್ಷನ್ ತಗೊಂಡಿಲ್ಲ. ಅದರ ಅರ್ಥ ಏನು? ಇಲ್ಲಿ ಯಾವ ಸಂಘಟನೆದವರು ಈ ದುಷ್ಕೃತ್ಯ ಮಾಡ್ಯಾರ ಮತ್ತು ಅಸಂವಿಧಾನಿಕ ಶಬ್ದಗಳನ್ನು ಬಳಸಿ ಎಲ್ಲರಿಗೂ ಬೈದಾರ, ಅದು ತತ್ವ. ಅವರೆಲ್ಲರೂ ಕ್ಷಮೆ ಕೇಳಬೇಕು, ನಾನು ಆಗ್ರಹ ಮಾಡ್ತೀನಿ. ಹಿರಿಯರಿಗೆ ಹಾಗೂ ಆತ್ಮೀಯ ಸ್ನೇಹಿತರಿಗೆ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ, ಅದೇ ರೀತಿ ಇಡೀ ದೇಶದಲ್ಲಿ ಕೆಲವು ದಿನಗಳಿಂದ ಕಾಂಗ್ರೆಸ್ ಪಕ್ಷದವರು, ಕಾಂಗ್ರೆಸ್ದ ನಾಯಕರು ಏನು ಅಮಿತ್ ಶಾ ಅವರ ಬಗ್ಗೆ ಏನು ಅವರ ನಾಯಕತ್ವಕ್ಕೆ ಹಾಗೂ ಅವರ ಇದಕ್ಕೆ ಏನು ಒಂದು ಚ್ಯುತಿ ತರುವಂಥ ಏನು ದೇಶದಲ್ಲಿ ಅವರ ವಿರುದ್ಧ ಹೇಳಿಕೆಗಳನ್ನು ಕೊಡೋದಾಗಲಿ, ಹೋರಾಟಗಳನ್ನು ಮಾಡೋದಾಗಲಿ ಮಾಡ್ತಾ ಇದ್ದಾರಲ್ಲ, ಅದರದ ನಿಮಿತ್ತವಾಗಿ ಇವತ್ತು ನಾವು ಭಾರತೀಯ ಜನತಾ ಪಕ್ಷದಿಂದ ಅದನ್ನು ಖಂಡಿಸ್ತಾ ಇದ್ದೀವಿ. ಯಾಕಪ್ಪ ಅಂತಂದ್ರೆ, ಅಮಿತ್ ಶಾ ಅವರು ಸಾಕಷ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಇವತ್ತು ಅಮಿತ್ ಶಾ ಅವರು ಇರ್ಬೋದು, ಅಥವಾ ನರೇಂದ್ರ ಮೋದಿ ಅವರು ಇರ್ಬೋದು, ಅಥವಾ ಇಡೀ ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರು ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಟ್ಟಂಥ ಗೌರವವನ್ನು ಯಾವುದೇ ಪಕ್ಷ ಇರ್ಬೋದು, ಇವತ್ತು ಕಾಂಗ್ರೆಸ್ ಇರ್ಬೋದು ಮತ್ತು ಇನ್ನೊಂದು ಪಕ್ಷಗಳು ಗೌರವವನ್ನು ಕೊಟ್ಟಿಲ್ಲ. ಇದನ್ನು ಇಡೀ ದೇಶದ ಜನರಿಗೆ ಈಗ ನಮ್ಮ ಪಕ್ಷದ ಪ್ರಮುಖರು, ನಾಯಕರು, ಪ್ರಧಾನಮಂತ್ರಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹಿಂದೆ ಕಾಂಗ್ರೆಸ್ ಸರ್ಕಾರ ಹಾಗೂ ಕಾಂಗ್ರೆಸ್ ನಾಯಕರು ನೆಹರೂರು ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ದ ನಾಯಕರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾವ ರೀತಿ ನಡೆಸ್ಕೊಂಡು ಬಂದಿದೆ ಅನ್ನೋದು ಇಡೀ ದೇಶದ ಜನರಿಗೆ ಮನವರಿಕೆ ಮಾಡಿಕೊಡುವಂಥ ಕೆಲಸ ಇವತ್ತು ನಮ್ಮ ನಾಯಕರು ಮಾಡ್ತಾ ಇದ್ದಾರೆ. ಅದನ್ನು ಸಹಿಸ್ಕೊಳ್ಳಾರ್ದ ಇವತ್ತು ಕಾಂಗ್ರೆಸ್ನವರು ಅವ್ರ ಹತ್ರ ವಿಷಯನೇ ಇಲ್ಲ. ಭಾರತೀಯ ಜನತಾ ಪಕ್ಷದ ವಿಷಯಗಳನ್ನು
ತೆಗೆದುಕೊಂಡು ಬೇರೆ ಬೇರೆ ವಿಷಯಗಳನ್ನು ತಗೊಂಡು ಒಟ್ಟು ಹೋರಾಟ ಮಾಡೋದು BJP ವಿರುದ್ಧ ಖಂಡನೆ ಮಾಡುವಂಥ ಕೆಲಸವನ್ನು ಮಾಡ್ಕೊಳ್ತಾ ಬಂದಿದ್ದಾರೆ. ಅದೇ ರೀತಿ ನಾವು ಇವತ್ತು ಪಾರ್ಲಿಮೆಂಟ್ದಲ್ಲಿ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಏನೇನು ಅನ್ಯಾಯ ಮಾಡಿದೆ ಅನ್ನೋದನ್ನು ಹೇಳೋಕ್ಕೋಸ್ಕರ ಅದನ್ನು ಹೇಳಬೇಕಾಗಿತ್ತು. ಅದನ್ನೇ ಒಂದು ನೆಪ ಮಾಡಿಕೊಂಡು ಇವತ್ತು ಹೊರಟಿದ್ದಾರೆ ಕಾಂಗ್ರೆಸ್ನವರು. ಅದನ್ನು ದಯವಿಟ್ಟು ಆ ರೀತಿ ನಮ್ಮ ಪಕ್ಷಕ್ಕಾಗಲಿ ನಮ್ಮ ನಾಯಕರಿಗಾಗಲಿ ತಾವು ಏನು ವಿರೋಧ ಮಾಡ್ತಾ ಇದ್ದೀರಿ ಅದನ್ನು ನಿಲ್ಲಿಸ್ರಿ. ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಡಿದಂಥ ಅನ್ಯಾಯವನ್ನು ಒಪ್ಪಿಕೊಂಡು ಇಡೀ ದೇಶದ ದಲಿತರಿಗೆ ಕ್ಷಮೆ ಕೇಳ್ರಿ. ಮೊದಲು ಏನು ಹಿಂದೆ 50 ವರ್ಷ ನೀವು ಏನೇನು ಅನ್ಯಾಯ ಮಾಡಿರಿ ಅನ್ನೋದನ್ನು ದೇಶದ ಜನರಿಗೆ ನಮ್ಮ ಪಕ್ಷ ಹೇಳ್ತಾ ಇದೆ. ಅವರು ಹಿಂದೆ ನೆಹರು ಅವರಿದ್ದಾಗ ಅವರು ರಾಜೀನಾಮೆಯನ್ನು ಕೊಟ್ಟಾಗ ಅದರಿಂದ ನಮಗಾಗಲಿ ನಮ್ಮ ಕ್ಯಾಬಿನೆಟ್ಗಾಗಲಿ ಏನೂ ಬರ್ತು ಬೀಳೋದಿಲ್ಲ ಅಂತ ಹೇಳಿದವ್ರು ಯಾರು? ಕಾಂಗ್ರೆಸ್ಸದ ಹೀರೋ. ಅವರು ತೀರ್ಕೊಂಡಾಗ ದೆಹಲಿಯಲ್ಲಿ ಅವರಿಗೆ ಅಂತ್ಯಕ್ರಿಯೆ ಮಾಡ್ಲಿಕ್ಕೆ ಜಾಗ ಕೊಡಲಾರ್ದವ್ರು ಯಾರು? ಕಾಂಗ್ರೆಸ್ನವರು. ಅವರನ್ನು ಮುಂಬೈಗೆ ಅವರ ಪಾರ್ಥಿವ ಶರೀರವನ್ನು ತಂದು ಮುಗಿಸ್ಲಿಕ್ಕೆ ಕೂಡ ಆಗಲಿಲ್ಲ ಕಾಂಗ್ರೆಸ್ ಸರ್ಕಾರದವ್ರಿಗೆ. ಇದನ್ನೆಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಹೇಳೋದ್ರಿಂದ ಅವರಿಗೆ ಮುಜುಗರ ಆಗ್ತಾ ಇದೆ. ಅದು ಅವ್ರಿಗೆ ಆತ್ಮಸಾಕ್ಷಿ ಅನ್ನೋದು ಐತೆ, ಅವ್ರಿಗೆ ಇಲ್ಲಂತಲ್ಲ, ಮನುಷ್ಯತ್ವ ಅದಾರ ಅವರು. ಅವ್ರಿಗೆ ಗೊತ್ತೈತೆ ನಾವೆಲ್ಲ ಹಿಂಗೆ ಅನ್ಯಾಯ ಮಾಡೇವು ಅನ್ನೋದು. ಅದೇ ರೀತಿ ಅವ್ರ ಪಕ್ಷದವರು ಹೇಳಿದ್ದಾರೆ, ಅದು ವಿಧಾನಸೌಧದಲ್ಲಿ ಕೂಡ ಹೇಳಿದ್ದಾರೆ. ನಮ್ಮ ಸುರೇಶ್ ಕುಮಾರ್ ಅವರು, ರಮೇಶ್ ಕುಮಾರ್ ಅವರು ಈಗಿರುವಾಗ ಅವ್ರಿಗೆ ಗೊತ್ತೈತಿ ಇಷ್ಟೆಲ್ಲ ನಾವು ಬಾಬಾ ಸಾಹೇಬ್ ಅವ್ರಿಗೆ ಅನ್ಯಾಯ ಮಾಡಿದ್ದೀವಿ. ಈಗ ಭಾರತೀಯ ಜನತಾ ಪಕ್ಷದವರು ಅಂಬೇಡ್ಕರ್ ಅವ್ರಿಗೆ ಗೌರವ ಕೊಡುವಂಥ ಕೆಲಸ ಮಾಡಾಡ್ತಾರೆ. ಅಂಬೇಡ್ಕರ್ ಅವ್ರ ಬಗ್ಗೆ ಒಳ್ಳೆಯ ಇವತ್ತು ನಾವು ಭಾರತೀಯ ಜನತಾ ಪಕ್ಷದ ನಾಯಕರು ಏನಾದರೂ ಅಂಬೇಡ್ಕರ್ ಅವ್ರ ಬಗ್ಗೆ ಗೌರವ ಹೆಚ್ಚಿದ್ದಿಲ್ಲ ಅಂದ್ರೆ ಇವತ್ತು ನಾವು ಪಂಚತೀರ್ಥಗಳು ಇಡೀ ದೇಶದಲ್ಲಿ ಅಂಬೇಡ್ಕರ್ ಅವ್ರಿಗೆ ಇವತ್ತು ಲಂಡನ್ನಲ್ಲಿರ್ಬೋದು, ಇವತ್ತು ಮುಂಬೈ ದಾದರ್ದಲ್ಲಿರ್ಬೋದು, ದಿಲ್ಲಿಯಲ್ಲಿರ್ಬೋದು, ಅವರ ಪಂಚ ಸ್ಥಳಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ. ನಿಮಗೇನಾಗಿತ್ತು ಕಾಂಗ್ರೆಸ್ದವ್ರಿಗೆ 50 ವರ್ಷದವರೆಗೆ? ಅದಕ್ಕೆ ದಯಮಾಡಿ ಅಂಬೇಡ್ಕರ್ ಅವರಿಗೆ ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರಾಗಲಿ ಅಥವಾ ಭಾರತೀಯ ಜನತಾ ಪಕ್ಷ ಆಗಲಿ ಎಂದೂ ಅವರಿಗೆ ಅಗೌರವ ಕೊಡುವಂಥ ಕೆಲಸವನ್ನು ಮಾಡಿಲ್ಲ, ಮಾಡೋದೂ ಇಲ್ಲ. ಅದಕ್ಕೆ ದಯಮಾಡಿ ಇದನ್ನು ಇಟ್ಟಿಗೆ ನಿಲ್ಲಿಸಿ ಅಂತೇಳಿ ಇವತ್ತಿನ ದಿವಸ ನಾನು ಇನ್ನೊಂದು ನಮ್ಮ ಎಲ್ಲ ದಲಿತ ಸಂಘಟನೆಗಳಿಗೂ ಹಾಗೂ ದಲಿತ ನಾಯಕರುಗಳಿಗೆ ನಾನು ಮನವಿ ಮಾಡ್ಕೊತೀನಿ, ವಿನಂತಿ ಮಾಡ್ತೀನಿ. ದಯಮಾಡಿ ಸತ್ಯಾಸತ್ಯತೆಯನ್ನು ಅರಿತು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾವ ಪಕ್ಷದವರು ಗೌರವ ಕೊಡಾತಾರೆ, ಯಾವ ಪಕ್ಷದವರು ಅವರನ್ನು ಪೂಜನೀಯ ಸ್ಥಾನದಲ್ಲಿ ಇಡಾತಾರೆ, ಅದನ್ನೆಲ್ಲವನ್ನು ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ನಾನು ಮನವಿ ಮಾಡ್ಕೊತೀನಿ ಎಲ್ಲ ದಲಿತ ನಾಯಕರಿಗೆ ಹಾಗೂ ದಲಿತ ಸಂಘಟನೆಗಳು, ದಯಮಾಡಿ ಇದನ್ನು ಇಲ್ಲಿಗೆ ನಿಲ್ಲಿಸಿ ಅಂತೇಳಿ ನನ್ನ ಆಗ್ತದೆ.